ಹಾಗೆ ಅವರು ಮಾಡ್ತಾ ಇದ್ದಂತಹ ಕೆಲಸಗಳು ಈ ತರ ಅನೇಕ ರೀತಿಯಾಗಿ ಉಪನಾಮಗಳು ಬಂತು. ಈ ಸರ್ನೇಮ್ಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಹೇಗೆ ಬಂತು ಅನ್ನೋದಾದ್ರೆ ಅವರ ಊರುಗಳ ಹೆಸರನ್ನ ಅವರ ಹೆಸರಿಗೆ ಸೇರಿಸ್ಕೊಂಡಿರೋದು, ಹಾಗೆ ಅವರ ಕುಲದ ಹೆಸರನ್ನ ಅವರ ಹೆಸರಿಗೆ ಸೇರಿಸ್ಕೊಂಡಿರೋದು, ಹಾಗೆ ಅವರು ಮಾಡ್ತಾ ಇದ್ದಂತಹ ಕಸಬುಗಳನ್ನ ಅವರ ಹೆಸರಿಗೆ ಸೇರಿಸ್ಕೊಂಡಿರೋದು. ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಲ್ಲಿಗೆ ನಾವು ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಪಾಸ್ಪೋರ್ಟ್ ನಲ್ಲಿ ನಮ್ಮ ಹೆಸರು ಜೊತೆಗೆ ನಮ್ಮ ಸರ್ನೇಮ್ ಕೂಡ ಇರ್ಲೇಬೇಕು. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಮ ಹೆಸರು ಪಕ್ಕದಲ್ಲಿ ಉಪನಾಮ ಯಾಕಿದೆ, ಹಾಗೆ ಈ ಉಪನಾಮ ಇಂದ ಏನೆಲ್ಲ ಪ್ರಯೋಜನ ಇದೆ, ಈ ಉಪನಾಮಕ್ಕೆ ಆದ್ಯತೆ ಯಾಕೆ ಕೊಡ್ಬೇಕು, ಲೀಗಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಈ ಉಪನಾಮ ಏನಕ್ಕಾದ್ರೂ ಉಪಯೋಗಕ್ಕೆ ಬರುತ್ತಾ, ಈ ಒಂದು ದೇಶಕ್ಕೆ ಹೋಗ್ಬೇಕಂತಂದ್ರೆ ಉಪನಾಮ ಕಡ್ಡಾಯ ಅಂತೆ, ಹಾಗಾದ್ರೆ ಆ ದೇಶ ಯಾವ್ದು, ಇದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋಲಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಉಪನಾಮ ಹೇಗೆ ಬಂತು, ಇದರ ಹಿನ್ನೆಲೆ ಏನು, ಇದರ ಹಿನ್ನೆಲೆನ ನೋಡ್ತಾ ಹೋಗೋದಾದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಟೆಕ್ಸ್ಟ್ ಆಗಲಿ, ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಪರ್ ಎವಿಡೆನ್ಸ್ ಆಗಲಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಮೂಲಗಳ ಪ್ರಕಾರ ಸಾಕಷ್ಟು ಜನ ಈ ಉಪನಾಮ ಹೇಗೆ ಬಂತು ಅನ್ನೋದು ವಿವರಣೆ ನೋಡ್ತಾ ಹೋಗೋದಾದ್ರೆ ಇದಕ್ಕೆ ವ್ಯಾಲಿಡ್ ರೀಸನ್ ಒಂದಿದೆ. ಆ ವ್ಯಾಲಿಡ್ ರೀಸನ್ ಏನಪ್ಪಾ ಅನ್ನೋದಾದ್ರೆ ಈ ಉಪನಾಮಗಳು ಈ ಹಿಂದೆ ನಮ್ಮ ಪೂರ್ವಜರಿಗೆ ಬಂದಂತಹ ಉಪನಾಮಗಳು, ಅಂದ್ರೆ ಅವರ ಕುಲ ಕಸುಬು ಹಾಗೆ ಅವರು ಮಾಡ್ತಾ ಇದ್ದಂತಹ ಕೆಲಸಗಳು ಹಾಗೆ ಈ ತರ ಅನೇಕ ರೀತಿಯಾಗಿ ಉಪನಾಮಗಳು ಬಂತು. ಉತ್ತರ ಭಾರತದಲ್ಲೇ ಉಪನಾಮ ಬೇರೆ ರೀತಿಯಾಗಿ ಬಂದಿದ್ರೆ ನಮ್ಮ ದಕ್ಷಿಣ ನಾಮದಲ್ಲೇ ಈ ಸರ್ನೇಮ್ಸ್ ಅನ್ನೋದು ಬೇರೆ ರೀತಿಯಾಗಿ ಬಂದಿದೆ. ಫಸ್ಟ್ ನಮ್ಮ ದಕ್ಷಿಣ ಭಾರತಕ್ಕೆ ಬರೋಣ. ನಮ್ಮ ದಕ್ಷಿಣ ಭಾರತದಲ್ಲಿ ಈ ಸರ್ನೇಮ್ಸ್ ಅನ್ನೋದು ಎಲ್ಲಾರ್ಗೂ ಇರೋದಿಲ್ಲ, ಆದ್ರೆ ಕೆಲವರಿಗೆ ಇದೆ. ನಮ್ಮ ಭಾರತದಲ್ಲೇನೆ ಈ ಸರ್ನೇಮ್ಸ್ ಎಲ್ರಿಗೂ ಇರೋದಿಲ್ಲ. ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಮಂದಿ ಅವರ ಸರ್ನೇಮ್ಸ್ ಗಳನ್ನ ಇಟ್ಕೊಂಡಿಲ್ಲ. ಈ ಸರ್ನೇಮ್ಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಹೇಗೆ ಬಂತು ಅನ್ನೋದಾದ್ರೆ ಅವರ ಊರುಗಳ ಹೆಸರನ್ನ ಅವರ ಹೆಸರಿಗೆ ಸೇರಿಸ್ಕೊಂಡಿರೋದು, ಹಾಗೆ ಅವರ ಕುಲದ ಹೆಸರನ್ನ ಅವರ ಹೆಸರಿಗೆ ಸೇರಿಸ್ಕೊಂಡಿರೋದು, ಹಾಗೆ ಅವ್ರು ಮಾಡ್ತಾ ಇದ್ದಂತಹ ಕಸಬುಗಳನ್ನ ಅವರ ಹೆಸರಿಗೆ ಸೇರಿಸ್ಕೊಂಡಿರೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅನ್ನೋದಾದ್ರೆ ಇವಾಗ ಶಿವಮೊಗ್ಗ ಈ ಹೆಸರನ್ನ ಅವರ ಹೆಸರಿಗೆ ಸೇರಿಸ್ಕೊಂಡಿರ್ತಾರೆ. ಆಗ ಅವರ ಊರು ಹೆಸರು ಹಾಗೆ ಅವ್ರಿಗಿಟ್ಟಂತಹ ಹೆಸರು ಸೇರಿ ಒಂದನೇ ಹೆಸರು ಅವ್ರ ಹೆಸರಾಗಿದ್ರೆ ಎರಡನೇ ಹೆಸರು ಅವರ ಊರ ಹೆಸರಾಗಿರತ್ತೆ. ಹಾಗೆ ಈಗ ಶೆಟ್ಟಿ ಅಂತ ಇಟ್ಕೊಂಡಿರೋದಾಗಿರ್ಬೋದು ಅಥವಾ ಕುರುಬ ಅಂತ ಇಟ್ಕೊಂಡಿರೋದಾಗಿರ್ಬೋದು. ಈ ತರ ಪಕ್ಕದಲ್ಲಿ ಬರುವಂತಹ ನಮ್ಮ ಹೆಸರಿಗೆ ಪಕ್ಕದಲ್ಲಿ ಬರುವಂತಹ ಹೆಸರೇ ಕುಲದ ಹೆಸರಾಗಿರತ್ತೆ ಅಥವಾ ನಮ್ಮ ಊರ ಹೆಸರಾಗಿರುತ್ತೆ. ಅದನ್ನೇ ನಾವು ಸರ್ನೇಮ್ಸ್ ಅಂತ ಕರಿತೀವಿ. ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಇಟ್ಕೊಂಡಿರುವಂತಹ ಸರ್ನೇಮ್ಗಳು. ಇನ್ನು ಉತ್ತರ ಭಾರತದ ಕಡೆಗೆ ನಾವು ಹೋಗೋದಾದ್ರೆ ಉತ್ತರ ಭಾರತದಲ್ಲಿ ಸಾಕಷ್ಟು ಬೇಗ ಸರ್ನೇಮ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹೇಗಪ್ಪ ಅನ್ನೋದಾದ್ರೆ ಫ್ಯಾಮಿಲಿ ಟ್ರೀ ಹೇಗೆ ಚೇಂಜ್ ಆಗ್ತಾ ಹೋಗ್ತಾ ಇರತ್ತೆ ಅದೇ ಪ್ರಕಾರವಾಗಿ ಸರ್ನೇಮ್ಗಳು ಕೂಡ ಉತ್ತರ ಭಾರತದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಸರ್ನೇಮ್ಗಳ ಹಿನ್ನೆಲೆ ಆಗಿದ್ರೆ, ಇನ್ನ ಈ ಒಂದು ದೇಶದಲ್ಲಿ ನಮಗೆ ಉಪನಾಮ ಇಲ್ಲ ಅಂತ ಹೇಳಿದ್ರೆ ಎಂಟ್ರಿ ಕೊಡಲ್ಲ. ನಮ್ಮ ಭಾರತದಲ್ಲಿ ಉಪನಾಮ ಇರಲೇಬೇಕು ಅಂತ ಏನಿಲ್ಲ. ನಾವು ಸರ್ನೇಮ್ಗಳು ಇಲ್ಲ ಅಂತ ಅಂದ್ರೂ ಕೂಡ ಇಲ್ಲಿ ನಮಗೆ ಲೀಗಲ್ ಆಗಿ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಆಗೋದಿಲ್ಲ. ಆದ್ರೆ ಈ ದೇಶಕ್ಕೆ ಹೋಗ್ಬೇಕಂದ್ರೆ ಸರ್ನೇಮ್ ಕಡ್ಡಾಯ. ಹಾಗಾದ್ರೆ ಆ ದೇಶ ಯಾವ್ದು ಅನ್ನೋ ಕುತೂಹಲ ನಿಮ್ಗೆ ಈಗಾಗಲೇ ಬಂದಿರ್ಬೋದು. ಆ ದೇಶನೇ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇಲ್ಲಿಗೆ ನಾವು ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಪಾಸ್ಪೋರ್ಟ್ ನಲ್ಲಿ ನಮ್ಮ ಹೆಸರು ಜೊತೆಗೆ ನಮ್ಮ ಸರ್ನೇಮ್ ಕೂಡ ಇರಲೇಬೇಕು. ಅಂದ್ರೆ ನಮ್ಮ ಉಪನಾಮ ಕಡ್ಡಾಯವಾಗಿರ್ಬೇಕು. 2022 ನವೆಂಬರ್ 21ನೇ ತಾರೀಕು ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು ಹೊಸ ರೂಲ್ಸ್ ಅನ್ನ ತರುತ್ತೆ. ನೀವು ಅಲ್ಲಿನ ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಸರ್ನೇಮ್ ಕಂಪಲ್ಸರಿ ಅಂತ ಹೇಳಿ. ಮತ್ತೆ ಸಾಕಷ್ಟು ಜನ ಅವರ ಕುಲ ಕಸುಬಿನಿಂದ ಅವರವರ ಸರ್ನೇಮ್ಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ಬ್ರಿಟಿಷ್ ಕಾಲದಿಂದಲೂ ಕೂಡ ನಮಗೆ ಕೆಲವೊಂದು ಸರ್ನೇಮ್ಗಳು ಗಿಫ್ಟ್ ಆಗಿ ಬಂದ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಈ ಮರ್ಚೆಂಟ್ ಆಗಿರ್ಬೋದು, ರಾಧಿಕಾ ಮರ್ಚೆಂಟ್, ಕೂಪರ್ ಆಗಿರ್ಬೋದು, ಎಮಿಲಿ ಕೂಪರ್, ಈ ತರ ಸಾಕಷ್ಟು ಹೆಸರುಗಳು ಕೂಡ ನಮಗೆ ಬ್ರಿಟಿಷ್ ಅವರು ಬಿಟ್ಕೊಟ್ಟಿರುವಂತಹ ಸರ್ನೇಮ್ಗಳು ಕೂಡ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.